ಇವತ್ ನಾವು ಫ್ರೀ ಬಸ್ ಹತ್ಕೊಂಡು ಹೋಗ್ತಾ ಇರೋದು ಅರಸೀಕೆರೆ ಹತ್ರ ಇರುವ ನಮ್ಮ ಮನೆ ದೇವರಿಗೆ. ಅರಸೀಕೆರೆಗೆ ನಾವು ತಲುಪಿದ್ವಿ. ಹುಣ್ಣಿಮೆ ಆಗಿರೋದ್ರಿಂದ ಬರೀ ಜೇನುಕಲ್ಲಿಗೆ ಬಸ್ ಬಿಟ್ಟಿದ್ರು. ಅಂತೂ ಇಂತೂ ಅರಸೀಕೆರೆ ಹತ್ರ ಇರೋ ಬಸ್ ಹತ್ಕೊಂಡು ನಾವು ಚಿಕ್ಕೂರಲ್ಲಿರೋ ಬನಶಂಕರಮ್ಮ ದೇವಸ್ಥಾನಕ್ಕೆ ತಲುಪಿದ್ವಿ. ಇದು ಚಿಕ್ಕೂರಿನಲ್ಲಿ ನೆಲೆಸಿರುವ ಬನಶಂಕರಿ ಅಮ್ಮನವರ ದೇವಸ್ಥಾನ. ಬಂದ ಹುಣ್ಣಿಮೆ ಆಗಿರೋದ್ರಿಂದ ಪೂಜೆ ಚೆನ್ನಾಗಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಪಕ್ಕದಲ್ಲೇ ಊರಿದೆ, ಅದು ಹಿರಿಯೂರು. ಹಿರಿಯೂರಿನಲ್ಲಿರುವ ಆಲುಸಿದ್ದೇಶ್ವರ ಸ್ವಾಮಿಯವರ ಬೆಟ್ಟಕ್ಕೆ. ಹುಣ್ಣಿಮೆ ಆಗಿದ್ರಿಂದ ಈ ದೇವಸ್ಥಾನದಲ್ಲೂ ತುಂಬಾ ಜನ ಬರ್ತಾರೆ. ಹುಣ್ಣಿಮೆಯಲ್ಲಿ ಆಲುಸಿದ್ದೇಶ್ವರ ಸ್ವಾಮಿಯವರಿಗೆ ವಿಶೇಷವಾದ ಪೂಜೆ ಇರುತ್ತೆ. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಪೂಜೆ ನಡೀತಾನೆ ಇರುತ್ತೆ. ನಾವು ಕೂಡ ಬೆಟ್ಟ ಹತ್ಕೊಂಡು ದೇವಸ್ಥಾನ ತಲುಪಿದ್ವಿ. ಆಲುಸಿದ್ದೇಶ್ವರ ಸ್ವಾಮಿಯವರಿಗೆ ಪೂಜೆ ಮಾಡಿಸಿ ಹೊರಗಡೆ ಬಂದ್ವಿ. ಬೆಟ್ಟದ ಕೆಳಗಡೆ ಕೂಡ ಆಲುಸಿದ್ದೇಶ್ವರ ಸ್ವಾಮಿಯವರು ನೆಲೆಸಿದ್ದಾರೆ. ಹುಣ್ಣಿಮೆ ಆಗಿರೋದ್ರಿಂದ ಉತ್ಸವ ಮೂರ್ತಿಗಳನ್ನು ಬೆಟ್ಟದ ಮೇಲಕ್ಕೆ ತಂದಿದ್ರು. ಅದನ್ನೆಲ್ಲ ನೋಡ್ಕೊಂಡು ನಾವು ಸ್ವಲ್ಪ ಹೊತ್ತು ನಿಂತಿದ್ವಿ. ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿದ್ವಿ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಇಲ್ಲಿ ಹುಣ್ಣಿಮೆಯಲ್ಲಿ ಮಾತ್ರ ಅನ್ನದಾಸೋಹ ನಡೆಯುತ್ತೆ. ಇಲ್ಲೇ ವಿಶೇಷ ಏನಪ್ಪಾ ಅಂತ ಅಂದ್ರೆ ಈ ಕಡೆ ಹಳ್ಳಿ ಸೈಡ್ ಅಲ್ಲಿ ಮುದ್ದೆ ಊಟ ಕೊಡ್ತಾರೆ. ಮುದ್ದೆ ಜೊತೆಗೆ ಪಾಯಸ, ಹೋಳಿಗೆ ಏನಿರುತ್ತೋ ಅದನ್ನ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿ ಪ್ರಸಾದ. ಇನ್ನೊಂದು ಖುಷಿ ಏನಂದ್ರೆ ಈ ದೇವಸ್ಥಾನದಲ್ಲಿ ಇಬ್ರು ಬಂದಿದ್ ಮಕ್ಕಳು ಗುರುತಿಸಿ ಮಾತಾಡ್ಸಿದ್ರು. ತುಂಬಾ ಖುಷಿ ಆಯ್ತು. ಇಲ್ಲಿವರೆಗೂ ನಾನು ರೀಚ್ ಆಗ್ತಿದ್ದೀನಿ ಅಂತ. ಕೊನೆಯದಾಗಿ ನಾವು ಹೋಗಿದ್ದು ಬೈರಂಬೂದಿಯಲ್ಲಿ ನೆಲೆಸಿರುವ ಹೊಂಗೆಮ್ಮನವರ ದೇವಸ್ಥಾನಕ್ಕೆ. ಅಲ್ಲೂ ಕೂಡ ದೇವರಿಗೆ ಪೂಜೆ ಮಾಡಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದ್ವಿ. ಈ 3 ದೇವಸ್ಥಾನದ ಪೂರ್ತಿ ವಿಡಿಯೋ ಬ್ಲಾಗ್ ನ ಆಲ್ರೆಡಿ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಮಿಸ್ ಮಾಡದೆ ನೋಡಿ. ಇನ್ಸ್ಟಾಗ್ರಾಮ್ ಬಯೋಲಿ ನನ್ನ ಯೂಟ್ಯೂಬ್ ಲಿಂಕ್ ಇದೆ, ಚೆಕ್ ಮಾಡಿ. ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಈ 3 ಊರವರು ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ಒಂದು ಕಮೆಂಟ್ ಮಾಡ್ಬಿಡಿ. ಮತ್ತೆ ಭೇಟಿ ಆಗುವ. ಬಾಯ್.